ಕತೆ ಶುರು ಮಾಡ್ತೀಯಾ ಇಲ್ಲ? ಹೆಲೋ, ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ರೂಪಾಂತರ ಸಿನಿಮಾ ನಿನ್ನೆಷ್ಟೇ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಯಿತು. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ಮಿಥಿಲೇಶ್ ಅವರು. ಈ ಸಿನಿಮಾಕ್ಕೆ ಅಡಿಷನಲ್ ಸ್ಕ್ರೀನ್ ಪ್ಲೇನ ನಮ್ಮ ರಾಜ್ಬಿ ಶೆಟ್ರು ಬರ್ದಿದ್ದು. ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ಅಲ್ಲಿ ಬಂದ ಈ ಸಿನಿಮಾಕ್ಕೆ ಥ್ರೋಔಟ್ ವರ್ಲ್ಡ್ ವೈಡ್ ಇಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗಾಗಿ ಈ ರೆಸ್ಪಾನ್ಸಸ್ ಅಂಡ್ ರಿವ್ಯೂಸ್ ನ ನೋಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಡಿಸೈಡ್ ಆದ್ವಿ, ಈ ಸಿನಿಮಾನ ನಾವು ಥಿಯೇಟರ್ ಅಲ್ಲೇ ಮಿಸ್ ಮಾಡ್ದಂಗೆ ನೋಡ್ಲೇಬೇಕು ಅಂತ. ಹಾಗಾಗಿ ನಾವು ನನ್ನ ಕೆಲ ಫ್ರೆಂಡ್ಸ್ ಎಲ್ಲರೂ ಡಿಸೈಡ್ ಮಾಡಿ ಬುಕ್ ಮೈ ಶೋ ಓಪನ್ ಮಾಡಿದಾಗ ಬುಕ್ ಮೈ ಶೋ ಅಲ್ಲಿ ನಮಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಅನಿಸ್ತು. ಏನಪ್ಪಾ ಶಾಕಿಂಗ್ ಫ್ಯಾಕ್ಟ್ ಅಂದ್ರೆ, ಬುಕ್ ಮೈ ಶೋ ಅಲ್ಲಿ ಶೋಸ್ ಗಳೇ ಇಲ್ಲ. ಹೌದು, ಬುಕ್ ಮೈ ಶೋ ಅಲ್ಲಿ ಶೋಸ್ ಗಳೇ ಇಲ್ಲ. ಫಸ್ಟ್ ಡೇ ಅಲ್ಲೇ ಶೋಸ್ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಡೇ ಕಲೆಕ್ಷನ್ ಹೇಗ್ ಮಾಡುತ್ತೆ ಅಲ್ವಾ? ಎಲ್ಲರೂ ಹೇಳ್ತಾರೆ ಫಸ್ಟ್ ಡೇ ಕಲೆಕ್ಷನ್ಸ್ ಅಂತ. ಫಸ್ಟ್ ಸ್ಕ್ರೀನ್ಸ್ ಆದ್ರೂ ಕೊಡ್ರಯ್ಯ. ನಂಗಂತೂ ತುಂಬಾ ಡಿಸಪಾಯಿಂಟ್ ಆಯ್ತು ಗುರು ನಿನ್ನೆ. ಯಾಕಪ್ಪ ಅಂದ್ರೆ ತುಂಬಾ ಮನ್ಸಿಗೆ ಹಚ್ಕೊಂಡು ಈ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡು ಈ ತರ ಆದ್ರೆ ತುಂಬಾ ಬೇಜಾರಾಗುತ್ತೆ. ನಾನು ಬುಕ್ ಮೈ ಶೋ ಅಲ್ಲಿ ಏನೋ ತಪ್ಪಾಗಿದೆ, ಏನೋ ಬಗ್ ಕ್ರಿಯೇಟ್ ಆಗಿರ್ಬೇಕು ಅಂತ ಅನ್ಕೊಂಡು ನಾನು ಫೋನ್ ಮಾಡಿದೆ ಥಿಯೇಟರ್ ಓನರ್ಸ್ಗೆ. ಥಿಯೇಟರ್ ಓನರ್ಸ್ ಹೇಳ್ತಿದ್ದಾರೆ, ಇಲ್ಲ ಇಲ್ಲಿ ರೂಪಾಂತರ ಹಾಕಿಲ್ಲ, ಇಂಗ್ಲಿಷ್ ಸಿನಿಮಾ ಹಾಕಿದ್ದಾರೆ, ಇಲ್ಲಿ ರೂಪಾಂತರ ಹಾಕಿಲ್ಲ, ತೆಲುಗು ಸಿನಿಮಾ ಹಾಕಿದ್ದಾರೆ, ಕನ್ನಡ ಸಿನಿಮಾ ಹಾಕಿಲ್ಲ, ತಮಿಳ್ ಸಿನಿಮಾ ಹಾಕಿದ್ದಾರೆ ಅಂತಾನೆ ಹೇಳ್ತಾ ಇದ್ರು. ನೋಡಿ ಯಾವ ತರ ಆಗ್ಬಿಟ್ಟಿದೆ. ವಾರಕ್ಕೊಂದ್ಸಲ ರೇಪ್ ಆಗೋಳ್ಗೆ ವ್ಯವಸ್ಥೆ ಇನ್ನೊಂದ್ಸಲ ರೇಪ್ ಮಾಡುತ್ತೆ ಅಷ್ಟೇ. ನಾವು ನಮ್ಮ ಶೋಸ್ ನ ಉಳಿಸ್ಕೊಳಕ್ಕೋಸ್ಕರ ನಾವು ಬೇರೆಯವ್ರಿಗೆ ಕಾಲ್ ಮಾಡಿ ಕೇಳೋ ತರ ಆಯ್ತು. ಕನ್ನಡ ಸಿನಿಮಾ ಹಾಕಿದಾರ ಅಂತ ನಾವು ಕರ್ನಾಟಕದಲ್ಲೇ ಕೇಳೋದಾಯ್ತು ಅಲ್ವಾ? ಈ ಲೆವೆಲ್ಗೆ ನಾವು ಬಂದ್ಬಿಟ್ಟಿದೀವಿ. ಹಾಗಾಗಿ ಎಲ್ರಿಗೂ ಹೇಳೋದೊಂದೇ, ಎಲ್ಲ ಸಿನಿಮಾ ನೋಡಿ, ನಾನ್ ನೋಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವೆಲ್ಲರೂ ಕನ್ನಡ ಸಿನಿಮಾಗೆ ಫಸ್ಟ್ ಸಪೋರ್ಟ್ ಮಾಡಿ. ಅದ್ರಲ್ಲೂ ಇಂಥ ಒಳ್ಳೆ ಸಿನಿಮಾಗೆ ನೀವು OTT ನಾನು ನೋಡ್ತೀನಿ, ಥಿಯೇಟರ್ ನೋಡಲ್ಲ ಅಂದ್ರೆ ಅದು ತುಂಬಾ ತಪ್ಪೇ ಆಗುತ್ತೆ. ಯಾಕಪ್ಪ ಅಂದ್ರೆ ಸಿನಿಮಾ ಥಿಯೇಟರ್ ನೋಡಕ್ಕೂ ಶೋಸ್ ಆಗ್ಬೇಕು ಅಲ್ವಾ? ಫಸ್ಟ್ ಶೋಸ್ ಹಾಕ್ಸಿ, ಆಮೇಲೆ ನಾವು ಎಲ್ಲರೂ ಹೋಗಿ ಈ ಸಿನಿಮಾನ ನೋಡೋಣ. ಆಯ್ತಾ ಫ್ರೆಂಡ್ಸ್, ಬಾಯ್.